ಸರ್ ನಮಸ್ತೆ, ನಾನು ಲೋಕೇಶ್ ಅಂತೇಳಿ. ನಮ್ಮ ಹತ್ರ ಬಾಳೆ ಗಿಡ ತಂದಿದ್ರು ನಿಮ್ಮ ಸ್ನೇಹಿತರು. ನಿಮ್ಮ ಹೆಸರೇನು ಹೇಳಿ ಸರ್? ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ನಿಮ್ಮ ಸ್ನೇಹಿತರ ಹೆಸರೇನು? ಚಂದ್ರಶೇಖರ್ ಅಂತ. ನಮ್ಮ ಹತ್ರ ಎಲ್ಲಿ ಕರ್ತಾಳಲ್ವ ಇದು? ಕರ್ತಾಳು ಬಾಳೆ ಗಿಡ ತಂದಿದ್ರಿ. ಎಷ್ಟೋ ಏಲಕ್ಕಿ ತಂದವ್ರೆ. ಇಲ್ಲಿ ನೋಡಿ, ಇಲ್ಲಿ ಎತ್ತರವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಕ್ಕೆ ಸುಂದರವಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಹಳ್ಳ ಸ್ವಲ್ಪ ಬೆಳವಣಿಗೆ ಬಂದಿಲ್ಲ. ಇದು ಏನಕ್ಕೆ ಅಂತ ನೋಡಿದಾಗ, ಇಲ್ಲಿ ಮೇಲ್ಗಡೆಯವರು ನೀರನ್ನು ಬಿಟ್ಟರೆ ಇಲ್ಲಿಗೆ ಹೊಡಿತದೆ. ಅಲ್ಲಿ ನೀರು ನಿಂತದ್ದು ನೋಡಿ. ಈ ತೇವಾಂಶ ಜಾಸ್ತಿ ಆದರೆ ನಿಮಗೆ ಗಿಡಗಳು ಬೆಳವಣಿಗೆ ಬರೋಲ್ಲ. ಅದ್ರ ಜೊತೆಗೆ ಈ ಸುಳಿ ಉಡ್ಕೊಂಡಂಗೆ ನೋಡಿ. ಹೌದಲ್ವಾ? ಸಾಮಾನ್ಯದಲ್ಲಿ ಎಲ್ಲ ಉಡ್ಕೊಂಡಂಗೆ ಇದೆ ಅಲ್ವಾ? ಇದು ಏನಕ್ಕೆ ಹಿಂಗೆ ಅಂದರೆ, ಬುಡದಲ್ಲಿ ತೇವಾಂಶ ಜಾಸ್ತಿ ಆದರೆ ಹಿಂಗೆ ಉಡ್ಕೊಂಡಂಗೆ ಇರ್ತದೆ. ನಿಮ್ಮ ಬಲಭಾಗದಿಂದ ಆಚೆಗೆ ನೋಡಿ, ನಿಮ್ಮ ಬಲಭಾಗದಿಂದ ಆಚೆಗೆ ಇಲ್ಲಿ ಸುಳಿ ಉಡ್ಕೊಂಡಿಲ್ಲ. ಸೊ ಆದಷ್ಟು ಓಪನ್ ಆಯ್ತದೆ. ಏನಕ್ಕೆ ಅಂದರೆ ತೇವಾಂಶ ಇಲ್ಲಿಂದ ಈಚೆಗೆ ಸ್ವಲ್ಪ ಡ್ರೈ ಎಳಿತದೆ. ಡ್ರೈ ಇರತ್ತೆ ನೋಡಿ, ಇದು ಫುಲ್ ಡ್ರೈ ಅದೇ ಅಂತ ಅಂದ್ಕೊಳ್ಳಿ. ಏನಿಲ್ಲ, ಆರಾಮಾಗಿ ಐತೆ. ನಾವೇನಂತೀವಿ, ಬಾಳೆಗೆ ನೀರು ಬೇಕು, ನೀರು ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ಒಳ್ಳೆಯದು. ಸೊ ಈಗಿದ್ದೇನೋ ಗೊಬ್ಬರನ ಇಲ್ಲಿ ನೋಡಿ ಹಾಕಿದ್ದಾರೆ. ಒಂದು ಕಡ್ಡಿ ತಗೊಳ್ಳಿ, ಅದೊಂಚೂರು ಗೊಬ್ಬರದ ಮಾತ್ರ ತೆಗಿರಿ. ಅಲ್ಲಿ ಎಲೆ ಕೆಳಗಡೆ ಇದೆ ನೋಡಿ. ಹಾಗೆ ಒತ್ತಿಗೆ ಹಾಕಬಾರ್ದು. ನಾನು ಮೊನ್ನೆ ವೀಡಿಯೋದಲ್ಲೂ ತೋರಿಸಿದೆ. ಯಾರೋ ಶೀತ ಆಗದೆ ಅಂತ ಯೂರಿಯನ 100 ಗ್ರಾಮ್ ಇಲ್ಲಿಗೆ ಹಾಕ್ಬಿಟ್ಟಾರೆ. ಇದನ್ನು ಯಾವತ್ತೂ ಇಷ್ಟು ದೂರ ಕೊಡಬೇಕು. ಒಂದು ಗಟ್ಟಿ ಕಡಿ ತಳಿ ಅದೇ ಇದ್ರ ಕಡಿ ನೋಡಿ. ಹಿಂಗೆ ಒತ್ತಿಗೆ ಹಾಕಿದ್ರೆ ಇಲ್ಲಿ ಬೇರು ಸುಟ್ಟೋಯ್ತದೆ ನೋಡಿ. ಹಿಂಗೆ ಹಾಕ್ಬಿಟ್ಟಾರಲ್ಲ, ಅಲ್ಲಿ ಬೇರೆ ಅದೇ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಲ್ಲಿ ನೋಡಿ, ಮುಚ್ಚಲಿಲ್ಲ ಅಂದರೆ ಹಿಂಗಾಗುತ್ತೆ. ಫುಲ್ ಮುಚ್ಚಬೇಕು. ಇದು ಇಲ್ಲಿಗೆಲ್ಲ ಗೊಬ್ಬರ ಹಾಕೋದು ಹಿಂಗೆ ದೂರಕ್ಕೆ ಎಳ್ಸಿಸ್ಬೇಕು. ಹೀಗೆ ಇದು ಇಷ್ಟು ದೂರಕ್ಕೆ ಹಾಕಬೇಕು. ಇಷ್ಟು ದೂರಕ್ಕೆ ಒಂದು ಮುಕ್ಕಾಲು ಅಡಿ ಈ ಎಲೆ ತುದಿ ಇದೆಯಲ್ಲ, ಅಷ್ಟು ದೂರದಲ್ಲಿ ಕೊಡಬೇಕು. ಈಗ ಇದನ್ನು ಏನು ಮಾಡಬೇಕು ಅಂದರೆ, ಈಗ ಸದ್ಯಕ್ಕೆ ಗೊಬ್ಬರ ಹಾಕಿದರೆ ನೀರು ಕೊಡೋಕ್ಕೆ ಹೇಳಿ, ನೆಕ್ಸ್ಟ್ ಈ ವಾರದಿಂದ ಈ ಡ್ರಿಪ್ ವೈರ್ ಎತ್ಕೊಳ್ಳಿದೆ ಸೆಂಟ್ರಲ್ಲಿ ಇಲ್ಲಿ ಇಟ್ಬಿಟ್ಟು ನೀವು ನೀರು ಹೆಂಗಾರು ಕೊಡಿ. ಈ 3 ಲೈನ್ ಬೇಕಾದ್ರೆ ಡ್ರಿಪ್ ವೈರ್ ಚೇಂಜ್ ಮಾಡೋಕ್ಕೆ ಹೇಳಿ. ನೀರೇ ಬೇಡ ಅದಕ್ಕೆ, ಫುಲ್ ಎಲ್ಲ ಚೇಂಜ್ ಇದೇ ಆಗುತ್ತೆ. ಆಮೇಲೆ ನೋಡಿ, ಇಲ್ಲಿ ತೇವಾಂಶನ ಇಲ್ಲಿ ನೀರು ಬೇಕು. ನೀವೇ ಮಾಡಿದರೆ ಬುಡಕ್ಕೆ ನೀರು ಕೊಟ್ಟಿದ್ದೀರಿ. ಈ ಬುಡಕ್ಕೆ ನೀರು ಕೊಟ್ಟರೆ ಏನಂತೆ, ಬೇರೆಲ್ಲ ಕೊಳಿತವೆ. ಇದು ಗೊಬ್ಬರದ ಏಟು. ಇದು ಗೊಬ್ಬರ ಹಾಕಿ ಸುಟ್ಟೋಗಿರೋದು. ಇದು ಈ ತರನಂಗೆ ಅದಲ್ಲ, ಇದು ಬುಡಕ್ಕೆ ಯಾವಾಗ ಹಾಕ್ತೀವಿ ಅದಂಗೆ ಆಯ್ತದೆ. ಆಮೇಲೆ ದೊಡ್ಡದು ಒಂದು ಸಿಕ್ತಿದೆಯಲ್ಲ, ಈಗ ಏನು ಮಾಡ್ಕೋಬೇಕು ಅಂದರೆ, ತೇವಾಂಶ ಎಲ್ಲಿ ನೀರು ನಿಂತ್ಕೊತ ಹಂಗೆ ಆಗಿರುತ್ತೆ ನೋಡಿ. ಸುಳಿ ಉಡ್ಕೊಂಡಿಲ್ವಾ? ಎಲ್ಲೆಲ್ಲಿ ಗಿಡ ಚಿಕ್ಕವಾಗ ಉಡ್ಕೊಂಡಂಗೆ ಅದು ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇಲ್ಲ. ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಸರಿ ಆಯ್ತದೆ. ಅದು ಹ್ಯಾಂಡಿಕ್ಯಾಪ್ಟ್ ಆಗಿರೋದು. ಇವಕ್ಕೀಗ ಸಣ್ಣಕ್ಕೆ ಬೇರೆ ಒಂದು ಗೊಬ್ಬರ ದೊಡ್ಡ ಕೊಟ್ಟಿದ್ರಲ್ಲ, ಬೇರೆ ಒಂದು ಡೋಸೇಜ್ ಚೇಂಜ್ ಮಾಡ್ಕೊಂಡು ಹೇಳ್ತೀನಿ, ಅದನ್ನು ಕೊಡಲಿ ಸಾಕಾಯ್ತದೆ. ಗಿಡ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಸರ್. ಯಾವುದು ಡಿಸೀಸ್ ಅಂತ ಯಾವುದೂ ಇಲ್ಲ, ನೀಟಾಗಿ ಕಾಣಿಸ್ತದೆ ಒಟ್ಟಿನಲ್ಲಿ. ಚಟ್ನಿ ಯಾಕೆ ಹಾಕ್ತೀರಿ? ಡ್ರಿಪ್ ಹಾಕಿ ಇಡಿಸ್ಬಿಟ್ಟಿದ್ದೀವಿ. ಡ್ರಿಪ್ಪಲ್ಲೇ ಬಿಡಿ, ಡ್ರಿಪ್ಪು ಸ್ಟಾಪ್ ಮಾಡಿದ್ದೀವಿ ಬೇಡ ಅಂತ. ಇಲ್ಲ, ನೀವು ಡ್ರಿಪ್ಪಲ್ಲಿ ಈ ಥರ ಹಳ್ಳ ನೀರು ಬಿದ್ದರೆ ಸಾಕು. ಫುಲ್ಲು ನಿಮಗೆ ಇದು ಬೇಡ ನೋಡಿ. ಇದು ನೀರು ಹೊಡೆದಂಗೆ ಆಗಿರೋದು. ನೀರು ಹೊಡೆದು ಬಿದ್ದಿರ್ತದೆ. ಅದು ಗೆಡ್ಡೆ ದಪ್ಪ ಆಯ್ತದಾಗ ಅದ್ರ ಮೇಲೆ ಹೊರಗಡೆ ಕಿಸ್ಕೊಂಡು ಇರ್ತದೆ. ಅದ್ರ ಮೇಲೆ ನೀರು ಬಿದ್ದರೆ ಮುರಿದೋಯ್ತದೆ. ಅದಕ್ಕೆ ಸ್ಪ್ರಿಂಕ್ಲೇರ್ಗಿಂತ ಬೆಸ್ಟು ಡ್ರಿಪ್ಪೆ. ಸ್ಪ್ರಿಂಕ್ಲೇರ್ ಎಲ್ಲ ಹಾಕಿ ಅಂತೀವಿ ಗೊತ್ತಾ? ಕ್ಲೀನ್ ಮಾಡಿ ಡಸ್ಟ್ ಬರ್ತದಲ್ಲ, ಧೂಳು ರೋಡ್ ಪಾಯಿಂಟ್ಗಳಲ್ಲಿ ಅದು ಹಾಕಿ ಅಂತೀವಿ. ಇಲ್ಲಾಂದರೆ ಗಿಡ ಬೆಳವಣಿಗೆ ಹಾಕಿಲ್ಲ ಅಂತ. ಇದೆಲ್ಲ ಗೊಬ್ಬರ ನೀರು ಜಾಸ್ತಿ ಆಗಿ ಹಿಂಗೆ ಇರೋದು. ಸ್ವಲ್ಪ ಕಂಟ್ರೋಲ್ ಮಾಡಲಿ. ಈ ಕಡೆ ನೋಡಿ ಎಷ್ಟು ಸೂಪರಾಗಿ ಬಂದೈತೆ. ಅದೇ ಇದು ಏಲಕ್ಕಿನೇ. ಪಚ್ಚಬಳೆಯಲ್ಲಿದೆ ಸ್ವಲ್ಪ ರೌಂಡ್ ಎಲ್ಲ ಒಂದು ರೌಂಡ್ ಹೊರಗಡೆ ಹಾಕಿರ್ಬೇಕು ನೀವು ಅಷ್ಟೇ. ಇದೆಲ್ಲ ಪೂರ್ತಿ ಏಲಕ್ಕಿನೇ. ಇದು ಇಲ್ಲ, ಇದೆಲ್ಲ ಏಲಕ್ಕಿನೆಲ್ಲ ನೋಡಿ. ಈ ರೌಂಡಲ್ಲಿ ಇದೆಯಲ್ಲ, ಇದು ಪಚ್ಚಬಳೆ. ಈ ಹೊರಗಡೆ ಇರೋದೆಲ್ಲ ಪೂರ್ತಿ ಏಲಕ್ಕಿನೇ ಸರ್. ಇದು 2 ಅಡಿ ದೂರದಲ್ಲಿ ನೀರಿಲ್ಲ ಅಂದರೆ ಹಿಂಗಾಗುತ್ತೆ. 2 ಅಡಿ ದೂರದಲ್ಲಿ ನೀರು ಇರಬೇಕು ಗಿಡಕ್ಕೆ. ಪಕ್ಕದಲ್ಲಿ ನೀರು ಇರಬಾರ್ದು. 2 ಅಡಿ ದೂರ ಸೆಂಟ್ರಲ್ ಡ್ರಿಪ್ ಬಿಟ್ಬಿಟ್ಟು ನೀರು ಆನ್ ಮಾಡಿ. ನೀವು ಅವಾಗ ಎಷ್ಟಾದ್ರೂ ನೀರು ಕೊಡಿ ತಡೀತದೆ ನೋಡಿ. ಈ ಥರ ನೀರು ಅತಿ ಆದರೆ ಆ ಥರ ಗರಿ ಹೊಡೆದೋಯ್ತವೆ. ಸ್ಪ್ರಿಂಕ್ಲರ್ ಗರಿ ಹೊಡೆದೋಯ್ತಂದ್ರೆ ಅದು ಆಹಾರ ತಯಾರಿಸ್ಕೊಳಕ್ಕೆ ಆಗೋದೇ ಇಲ್ಲ. ಅದು ಅದಕ್ಕೆ ನೀವು ಡ್ರಿಪ್ಪಲ್ಲಿ ಕೊಟ್ಟರೆ ಭಾರಿ ಉತ್ತಮ ಅದು. ಸೊ ಇದಕ್ಕೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಇರೋದು ಒಂದು ಸ್ಪ್ರೇ, ಒಂದು ಟಾನಿಕ್ ಕೊಡಿಸ್ತೀನಿ. ಒಂದು ಸ್ಪ್ರೇ ಕೊಟ್ಬಿಟ್ಟು ಮೇಲ್ಗಡೆ ಇನ್ನೊಂದು ಈ ಗೊಬ್ಬರ ಈಗ ಕೊಟ್ಟಿದ್ದಾರಲ್ಲ, ಆಮೇಲೆ ಒಂದು ಡ್ರೆಂಚಿಂಗ್ ಮಾಡೋಣ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮ್ಮದು 9902038931 ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್, KR ನಗರ. ಏನು ಡಿಸೀಸ್ ಎಲ್ಲೂ ಕಾಣಿಸ್ತಾ ಇಲ್ಲ ಸರ್.
ನೋಡಿ ಇದು ಏನು ಕಂಪ್ಲೇಂಟ್ ಇಲ್ಲ ಇಲ್ಲ ಇದು ನೋಡಿ ಇದು ಅದೇ ಸ್ಪ್ರಿಂಕ್ಲೇರಲ್ಲಿ ಹೊಡೆದು ಹಿಂಗಾಗಿರೋದು ಇದು. ನೀರು ಸ್ಪ್ರಿಂಕ್ಲೇರ್ ರೇಟ್ ಹೊಡಿತದೆ ನೋಡಿ, ಅದೇ ಅದೇ ಇದಕ್ಕೆ ಹಿಂಗೆ ಅದಕ್ಕೆ ಸ್ಪ್ರಿಂಕ್ಲೇರ್ ಬೇಡ ಅಂತ ಹೇಳ್ತೀವಿ ನಾವು. ಓಕೆ ಡ್ರಿಪ್ಪೇ ಮಾಡೋಣ. ಡ್ರಿಪ್ ಮಾಡಿದ್ರೆ ಇದೆಲ್ಲ ಬಟ್ ಸೆಂಟ್ರಿಗೆ ಹಾಕಿ ಮಾಡ್ಬೇಕು. ಮಾಡಿ ಅಷ್ಟೇ. ಈ ಕಳೆಯಲ್ಲಿ ಇದ್ರೆ ಏನು ತೊಂದರೆ ಇಲ್ವಾ? ಅಲ್ಲೇ ಗೊಬ್ಬರ ಕಳೆ ಆದಾಗ ಗೊಬ್ಬರ ಆಗುತ್ತೆ. ಇದೆಲ್ಲ ಕೇಳಿಸಿ ಹಾಕಳೆ ಹೆಸರೇ ಅಲ್ಲಿ ಕೇಳಿಸ್ಕೊಂಡು ಹಿಂಗೆ ಹಾಕೊಂಡ್ರೆ ಸಾಕು, ಏನು ತೊಂದರೆ ಇಲ್ಲ. ಆಮೇಲೆ ನಿಮ್ಮ ಸಮಸ್ಯೆ ಬರೋದು ಈ ಥರ ಕಂಬ ಹೊಡಿತವೆ ಅಂತ. ಈ ಥರ 1-2 ಪಟ್ಟೆ ಹೊಡೆದ್ರೆ ನಿಮಗೆ ಕಂಬ ದಪ್ಪ ಆಯ್ತದೆ ಅಂತ, ಅದೇನು ಸಮಸ್ಯೆ ಇಲ್ಲ. ಸೊ ನೀವು ಇಂಥ ನೋಡ್ಕೊಳ್ಳಿ, ಹುಳುಗಳು ಮೇದ್ರೆ ಹುಳುನ ಔಷಧಿ ಕೊಟ್ಕೋಬೇಕಾಯ್ತದೆ ಅಷ್ಟೇ. ಇದೇನಲ್ಲ, ಎಲ್ಲೂ ಹುಳು ಏನು ಮೇಯ್ತಾ ಇಲ್ಲ ಇಲ್ಲಿ. ಸ್ಪ್ರೇ ಬೇಕೀಗ. ಈಗ ಮೈಕ್ರೋ ನ್ಯೂಟ್ರೆಂಟು ಮತ್ತು ಡೆವಲಪ್ಮೆಂಟ್ಗೊಂಡು ಸ್ಪ್ರೇ ಬೇಕು. ಒಂದು ಗೊಬ್ಬರ ಹಾಂ, ಅಷ್ಟು ಮಾತ್ರ ಸಾಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್.